ದುಃಖವಾದಂಥ ಪರಿಸ್ಥಿತಿ ಇದು. ನನ್ನ ಮಗನ BA ಓದಿಸಿದ್ದೆ, ಕಷ್ಟಪಟ್ಟು ಓದಿಸಿದ್ದೆ, ಈಗ ತಾನೇ ಕೆಲಸಕ್ಕೆ ಸೇರಿದ್ದ. ಏನೋ ಒಂದು ಲೈಫಲ್ಲಿ ಒಂದು ಆಗ್ತೀವಿ ಅಂತ ಅಂದ್ಕೊಂಡಿದ್ವಿ, ಏನೇನಾಗಲಿಲ್ಲ. ಬೆಳೆದಿರೋ ಮಗ ಕೈಗೆ ಬರ್ದಿರ ಹೋಯ್ತು ಸರ್. ನಮ್ಮ ಜೀವನನೇ ಹಾಳಾಗೋಯ್ತು ಸರ್, ನಮ್ಮ ಜೀವನನೇ ಹಾಳಾಗೋಯ್ತು. ನಿನ್ನೆ ನೀವೇನಾದ್ರಲ್ಲಿ ಹೋಗಿದ್ರಾ, ಮಗ ಮಾತ್ರ ಹೋಗಿದ್ದ? ನಿನ್ನೆ ನಾವು ಹೋಗಿಲ್ಲ ಸರ್, ಮಗ ಮಾತ್ರ ಅಲ್ಲಿ ಹೋಗಿದ್ದ. ಡ್ಯೂಟಿಗೆ ಹೋಗೋನು ಇಳಿದ್ಬಿಟ್ಟು ಹೋಗಿದ್ದಾನೆ. ಬಂದುಬಿಡ್ತೀನಿ ಡ್ಯಾಡಿ 4 ಗಂಟೆ ಒಳಗಡೆ ಅಂದ. 4 ಗಂಟೆ ಆದರೂ ಬಂದಿಲ್ಲ, 5 ಗಂಟೆ ಆದರೂ ಬಂದಿಲ್ಲ, 6 ಗಂಟೆ ಆದರೂ ಬಂದಿಲ್ಲ. ನಾವು ಫೋನ್ ಮಾಡಿದಾಗ ಪೊಲೀಸ್ ಸ್ಟೇಷನ್ ಫೋನ್ ಇದೆ ಅಂತಂದರು, ಕಳೆದೋಗಿದೆ ಅಂತಂದರು. ಮತ್ತು ಅಲ್ಲಿ ಹುಡ್ಕೊಂಡು ಹೋಗೋಷ್ಟೊತ್ತಿಗೆ 8 ಗಂಟೆ ಆಯಿತು. 8 ಗಂಟೆ ಹೋಗಿದ ತಕ್ಷಣ ನೀವು ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ಅಂದರು. ಹಾಸ್ಪಿಟಲ್ಗೆ ಹೋಗಿ ನೋಡಿದಾಗ ಅನಾಥಾಶ್ರಮ ಅಂತ ಹೇಳಿದ್ರು. ಗುರ್ತಿಡ್ದಿಲ್ಲ ಯಾರು ಅಂತ, ಗುರ್ತು ಪರಿಚಯ ಸಿಗ್ತಾ ಇಲ್ಲ ಅಂತ. ಹೋಗಿ ಮಿಸ್ಸಸ್ ಕಾಲ್ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಗೊತ್ತಾಯಿತು ನನ್ನ ಮಗ ಪ್ರಾಣನೇ ಹೋದಾಗೆ ಆಗೋಯ್ತು ಸರ್. ಇಂಥ ಒಂದು ಪರಿಸ್ಥಿತಿ ಬರಬಾರ್ದಿತ್ತು. ಈಗ ಒಂದು ಕಡೆ ಮನೆಯಲ್ಲಿ ಪತ್ನಿಗೆ ಧೈರ್ಯ ಹೇಳಬೇಕು, ಮಗಳಿಗೆ ಧೈರ್ಯ ಹೇಳಬೇಕು, ಇನ್ನೊಂದು ಕಡೆ ನೀವು ಧೈರ್ಯ ತೆಗೆದುಕೊಳ್ಳಬೇಕು. ಈ ಪರಿಸ್ಥಿತಿ ನೋಡಿದ್ರೆ ಏನು ಅನಿಸುತ್ತೆ? ನಮ್ಮ ಹೃದಯ ಒಡೆದೋಗದೆ ಇರೋದೇ ದೊಡ್ಡ ವಿಷಯ ಸರ್. ಇಲ್ಲ ನಾವು ಇಷ್ಟೊತ್ತು ನಮ್ಮ ಹೃದಯ ಒಡೆದೋಗ್ಬೇಕಿತ್ತು. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಮಗನ ಬಗ್ಗೆ ಏನೆಲ್ಲ ಕನಸು ಕಾಣಿದ್ರಿ ನೀವು? ಮಗ ಒಳ್ಳೆ ಅವ್ನು ಡ್ಯಾನ್ಸರ್ ಆಗಿದ್ದ, ಒಳ್ಳೆ ಆ್ಯಕ್ಟಿವಿಟಿಯಲ್ಲಿದ್ದ, ಚೆನ್ನಾಗಿ ಓದ್ತಾ ಇದ್ದ. ಪುನೀತ್ ರಾಜ್ಕುಮಾರ್ ಪಕ್ಕಾ ಫ್ಯಾನ್, ಪುನೀತ್ ರಾಜ್ಕುಮಾರ್ ಪಕ್ಕಾ ಫ್ಯಾನ್ ಆಗಿದ್ದ, ವಿರಾಟ್ ಕೊಹ್ಲಿಗೆ ಪಕ್ಕಾ ಫ್ಯಾನ್ ಆಗಿದ್ದ. ಹೋಗ್ಬಿಟ್ಟು ಬರ್ತಾನೆ ಅನ್ಕೊಂಡ್ವಿ, ಈ ಥರ ಶವವಾಗೇ ಬರ್ತಾನೆ ಅಂತ ನಾವು ಲೈಫಲ್ಲಿ ಅನ್ಕೊಂಡಿಲ್ಲ ಸರ್. ಈಗ ಒಬ್ಬನೇ ಮಗನ ಮುದ್ದಾಗಿ ಸಾಕಿದ್ರಿ, ಕಳ್ಕೊಂಡಿದ್ರಿ. ಈಗ ಏನಮ್ಮ ಧೈರ್ಯ ತಗೋಬೇಕು ಸರ್? ನೆನ್ನೆ ಈವ್ನಿಂಗ್ 6 ಗಂಟೆಯಿಂದ ಹೋದವಳು ನಾನು ಆಟೋ ಹಿಡ್ಕೊಂಡು ಮೊಬೈಲ್ಗೆ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅವರು ಅಲ್ಲಿಂದ ಮೊಬೈಲ್ ಮುಖ್ಯ ಅಲ್ಲ ಮೇಡಮ್, ನಿಮ್ಮ ಮಗ ಎಲ್ಲಿದ್ದಾನೆ ನೋಡಿ ಅಂದರು. ಬೋರಿಂಗಲ್ಲಿ ಹೋದ್ವಿ, ಇಲ್ಲ. ಆಮೇಲೆ ವೈದ್ಯಗಿಗೆ ಹೋಗಿದ್ವಿ, ಅಲ್ಲಿ ನೋಡಿದ್ರೆ ಅನ್ಐಡೆಂಟಿಫೈಡ್ ಪರ್ಸನ್ ಇದ್ದಾರೆ ಅಂತ ಅಂದರು. ಧೈರ್ಯ ಮಾಡ್ಕೊಂಡು ನೋಡ್ತೀರಿ ಅಂದರೆ ತೋರಿಸ್ತೀವಿ ಅಂದರು. ಸರಿ ತೋರಿಸಿ ಸರ್ ಅಂತ ಹೋದೆ. ಅವ್ರು ಜಸ್ಟ್ ಓಪನ್ ಮಾಡ್ತಾ ಇದ್ದಂಗೆ ಅವ್ನ ಕಾಲು ನೋಡಿದ ತಕ್ಷಣನೇ ನನ್ನ ಮಗ ಅಂತ ನನಗೆ ಇದಾಗೋಯ್ತು ಸರ್. ಅವ್ನ ಕಾಲಿಗೆ ನನಗೆ ಅಷ್ಟೊಂದು ಆಯಿತು, ಫುಲ್ಲು ತೆಗಿಯೋಷ್ಟೊತ್ತಿಗೆ ನನ್ನ ಜೀವನಲ್ಲಿ ಇರಲಿಲ್ಲ ಸರ್. ಅಷ್ಟು ಆಸೆ ಇಟ್ಕೊಂಡಿದ್ದೆ ನನ್ನ ಮಗನ ಮೇಲೆ. ನಾನು ಮದುವೆ ಮಾಡಬೇಕು, ನನ್ನ ಲೈಫ್ ಸೆಟಲ್ ಮಾಡಬೇಕು, ಅವ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೇನೋ ಕನಸು ಕಟ್ಕೊಂಡಿದ್ದೆ ಸರ್. ಎಲ್ಲ ನುಚ್ಚುನೂರು ಹೊಟ್ಟೋಯ್ತು ಸರ್. ಒಂದೇ ಸಲ ನುಚ್ಚುನೂರಾಗೋಯ್ತು. ಹೋಗ್ಬೇಡ ಅಂತಲೂ ಹೇಳಿದ್ವಿ, ಹೋದ ಸರ್. ಏನಕ್ಕೆ ಹೋದ ಅಂತ ಗೊತ್ತಿಲ್ಲ. ಇದು ಏನಕ್ಕೆ ಮಾಡಿದ್ರು ಸರ್? RCB ಏನಕ್ಕೆ ಸರ್ ಬೇಕು? ಯಾರ ಫ್ಯಾಮಿಲಿ ಉದ್ಧಾರ ಮಾಡೋಕ್ಕೆ ಬೇಕು ಸರ್ ಹೇಳಿ? ಯಾವ ಫ್ಯಾಮಿಲಿ ಉದ್ಧಾರ ಆಗಿದೆ? ಎಷ್ಟು ಜನ ಸತ್ತಿದ್ದಾರೆ? ಯಾರಾದರೂ ನ್ಯಾಯ ಕೊಡ್ತಾ ಇದ್ದಾರಾ? ಈಗ ಯಾರು ಬಂದಿದ್ದಾರಾ? ಯಾರೂ ಇಲ್ಲ. ಏನು ನಮಗೆ ನ್ಯಾಯ ಹೆಂಗೆ ಸಿಗುತ್ತೆ ಹೇಳಿ ಸರ್? ಇಷ್ಟು ದೊಡ್ಡ ಮಗ, 22 ವರ್ಷದ ಮಗನ ಕಳ್ಕೊಂಡಿದ್ದೀನಿ ನಾನು. ಒಬ್ಬ ಮಗ, ಏಕೈಕ ಮಗ ಒಬ್ಬನೇ. ಅವ್ನು ಇಲ್ಲದೇ ಇದ್ದಾಗ ನನ್ನ ದುಃಖ ಎಷ್ಟಿರುತ್ತೆ. ನಾವು ಕೂಲಿ ಕೆಲಸ ಮಾಡೋದು ಸರ್, ಡೈಲಿ ವೇಜಸ್ಸು. ಆ ವೇಜಸ್ಸಲ್ಲಿ ಅವನನ್ನು ಕಷ್ಟಪಟ್ಟು BE ಮಾಡಿಸಿದ್ವಿ. ಇವತ್ತು ಆ BE ಮಾಡಿಸಿರೋದಕ್ಕೆ ವ್ಯಾಲ್ಯೂ ಇಲ್ದಿರಂಗೆ ಆಯಿತು ಸರ್. ಅಷ್ಟೊಂದು ಪ್ರೊಟೆಕ್ಷನ್ ಕೊಟ್ಬಿಟ್ಟು ಮಾಡ್ಬೋದಾಗಿತ್ತು ತಾನೇ. ನೂಕುಳು ಕಲೆ ಯಾರಿಗೆ ಮಾಡಬೇಕಿತ್ತು ಸರ್? ಒಂದು ಲೈನ್ ಅಫ ಮಾಡ್ಬೋದಾಗಿತ್ತು, ಏನೋ ಒಂದು ಫೆಸಿಲಿಟಿ ಮಾಡ್ಬೋದಾಗಿತ್ತು. ಅಷ್ಟು ಜನ ಬರ್ತಾರೆ ಕ್ರೌಡ್ ಅಂತ ಮುಂಚೆನೇ ಇನ್ಫಾರ್ಮೇಷನ್ ಇರುತ್ತೆ ತಾನೇ ನಿಮಗೆ. ಲೈನ್ ಫಾರ್ಮ್ ಮಾಡೋದಕ್ಕೆ ಏನಾಗಿತ್ತು ಸರ್? 3 ಜನನ ಅವನು ಸೇವ್ ಮಾಡಿಬಿಟ್ಟು ಅವ್ನ ಪ್ರಾಣನ ಕೊಟ್ಟಿದ್ದಾನೆ ಸರ್. ಇದಕ್ಕೆಲ್ಲ ಯಾರು ಸರ್ ಇದು? ಕೊಹ್ಲಿ ಅಂತ ಮೊನ್ನೆ ನೈಟೆಲ್ಲಾನು ರ್ಯಾಲಿ ಮಾಡಿದ್ದಾರೆ. ನಿನ್ನೆ ಹೋಗಿದ್ದಕ್ಕೆ ಇಷ್ಟು ಅವಂತರ ಆಗಿದೆ ಸರ್. ನಾವು ಕೂಲಿ ಕೆಲಸ ಮಾಡ್ಕೊಂಡು ಬದುಕೋರು. ಈ ಮಗುನ ಕಳ್ಕೊಂಡು ನಾನು ಹೆಂಗೆ ಇದು ಮಾಡಬೇಕು ಹೇಳಿ? ಮಗಳನ್ನ ಇದ್ದಾಳೆ ಇನ್ನು, ನಾವು ಹೆಂಗೆ ಇದು ಮಾಡಬೇಕು? ನಮಗಂತೂ ಆ ಮುಖ ನೋಡೋಕ್ಕೆ ಆಗಲ್ಲ. ಯಾಕಂದರೆ ಅವನು ಡ್ಯೂಟಿ ಮಾಡ್ಕೊಂಬಂದ್ಮೇಲೆ ಮಲ್ಕೊಳ್ಳೋದು ಹಿಂಗೇನೆ ಸರ್. ಆ ದೃಶ್ಯ ನೋಡಿದ್ರೆ ನಮಗೆ ಮಲಗಿದ್ದಾನೆ ಅನಿಸುತ್ತೆ, ಅವ್ನು ಸತ್ತಿದ್ದಾನೆ ಅಂತ ಅನ್ನಿಸ್ತಾ ಇಲ್ಲ ನಮಗೆ. ಬಟ್ ಆದರೂ ನಮಗೆ ಇಲ್ಲಿ ಯಾಕೆ ಹೂವು ಎಲ್ಲ ನೋಡ್ಬಿಟ್ಟು ನಮ್ಮ ಮಗ ಇಲ್ಲ 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 ಅನಿಸುತ್ತೆ ಅಷ್ಟೇ ಸರ್. ಬಟ್ ಅವನು ಇಲ್ಲ ಸರ್, ಇಲ್ಲ ಸರ್. ಮುಖ್ಯಮಂತ್ರಿಗಳು ಹೇಳ್ತಾರೆ ಇದ್ದಕ್ಕಿದ್ದಂಗೆ 1 ಲಕ್ಷ ಜನ ಬಂದ್ಬಿಟ್ರು, ಅದಕ್ಕೆ ಘಟನೆ ಆಗಿದೆ ಅಂತ. 1 ಲಕ್ಷ ಜನ ಬಂದು ಅಲ್ಲಿ ಬಂದ್ರು ನಮಗೆ ಗೊತ್ತಿಲ್ಲ ಸರ್. ನಾವು ಕೆಲ್ಸಕ್ಕೆ ಹೋಗಿದ್ವಿ. ಪ್ರೊಟೆಕ್ಷನ್ ಮಾಡಬೇಕು ತಾನೇ ಸರ್, ಮಾಡಬೇಕು ತಾನೇ ಸರ್. ಹೋಗಿರೋ ಜೀವ ಬರುತ್ತೆ ಸರ್. ನೀವು ಮಾಡೋರು ಒಂದು 2 ಡೇಸ್ ಬಿಟ್ಟು ಮಾಡಬೇಕಿತ್ತು, ಇಲ್ಲ ಒಂದು ಅರ್ಧ % ಮಾಡಬೇಕಾಗಿತ್ತು.